ಮಾಡೋಕ್ಕಾಗಲ್ದು ಅಜ್ಜಿ. ಜಲ್ದಿ ದವಾಖಾನೆಗೆ ಹೋಗಿ ಬರ್ರಿ ಅಮ್ಮ. ಅಲ್ಲ ದವಾಖಾನೆಗೆ ಹೋಗಿ ಏನು ಮಾಡ್ತಿದ್ದಿ? ನಾನು ಹೇಳಿದ್ನಿಲ್ಲ ಮನ್ಯಾಗ ಒಂದು ಸ್ವಲ್ಪ ನೋವು ತಿನ್ನು. ಅಂದ್ರೆ ಹೆರಿಗೆಯಲ್ಲಿ ಗಡ ಆಕತಿ, ಇಲ್ಲಾಂದ್ರೆ ಒಳಗೆ ಕರ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನಾವು ಒಳಗೆ ಬರೋಂಗಿಲ್ಲ ಏನಿಲ್ಲ. ಆಮೇಲೆ ನೋಡು ನೀವು ಒಬ್ಬಕ್ಕೆ ಆಗ್ಬಿಡ್ತಿದ್ದೆ. ಅದಕ್ಕೆ ಇಲ್ಲರಾದ್ರೆ ನಿನ್ನ ಗಂಡ ಜೊತೆಗೆ ಇರ್ತಾನವ, ನಾನು ಇರ್ತೀನಿ. ಹೆದರ್ಬೇಕು ಯಾಕೆ ನಾವೆಲ್ಲ ಹಡ್ದ್ರಲ್ಲ ಮಕ್ಕಳ ಮರೇನು. ಏನವ ನೀವಂತ ಅದೇನೋ 6 ಹಡ್ದಕ್ಕೆ ಮುಂದೆ 3 ಹಡ್ದಕ್ಕೆ ಮೂರ್ಕ ಮಾಡಿದ್ಲ ಅಂದಂಗೆ ಮಾಡ್ತೀರಿ ನೋಡು. ಏನಾಗೋದಿಲ್ಲ, ದೇವ್ರು ಕೊಟ್ಟವನಂದ್ರೆ ಕಣ್ಣು ಬಿಡ್ದಂಗೆ ಇರ್ತಾನೆ. ಸಮಾಧಾನ ಮಾಡ್ಕೆ ಹಿಂಗೆ ಕರೆಯೋದು ಮಾಡಿ ಆ ಹುಡುಗನ ಹೆದರ್ಸ್ಬೇಡ ನೀನು. ಹೌದು ಪಲ್ಲವಿ, ನನಗೂ ಏನು ಗೊತ್ತಾಗಲ್ಲ ಇದ್ರಾಗ. ಅಜ್ಜಿ ಹೆಂಗೆ ಹೇಳ್ತಾರೆ ಹಂಗೆ ಮಾಡಿದ್ರೆ ತಗೋ. ನೀನು ಸ್ವಲ್ಪ ಧೈರ್ಯ ತಗೋ. ನೀನು ಹಂಗೆಲ್ಲ ಮಾಡಿದೆ ನನ್ನ ಕೈಕಾಲು ಆಡಂಗಿಲ್ಲ. ನಿಮಗೇನು ಗೊತ್ತಾಕತಿ ನನಗೆ ವಾ ಎಷ್ಟು ನೋದೈತೆ ಹೊಟ್ಟೆ. ಅಲ್ಲವ ಇಷ್ಟಕ್ಕೆ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ಮತ್ತು ಅದು ತ್ರಾಸ ಆಗದ, ಒಂದು ಜೀವ ಹುಟ್ಟು ಬರೋದಂದ್ರೆ ಹಾಕ್ರಾಕತ್ತೇನು? ಅದಕ್ಕೆ ಧೈರ್ಯ ತಗೋ, ಏನಾಗೋದಲ್ಲ. ಬಾ ಅಡ್ಡಾಡ್ತೀಯ, ಇಲ್ಲ ಕೈ ಹಿಡ್ಕೊಂತಾನೆ ಆ ಕಡೆ ನಿನ್ನ ಗಂಡನ ಕೈ ಹಿಡ್ಕೊಂತಾನ, ಇಲ್ಲ ಒಟ್ಟು ಅಡ್ಡಾಡಿಸ್ತೀವಿ ಬಾ. ಆಮೇಲೆ ಒಟ್ಟು ಸಮಾಧಾನ ಆಕೈತೆ ಅಡ್ಡಾಡಿದೆ ಅಂದ್ರೆ. ಒಳ್ಳೆ ನಾನು ಪಲ್ಲವಿ, ನನಗೆ ಯಾಕೆ ಕೈಕಾಲು ನಡೋದು ಹಿಂಗಕ್ಕು? ಸುಮ್ಮನೆ ಊಗರಾತ ಅತ್ತಿಯರ್ಗಿರಾತ ಫೋನ್ ಮಾಡಿಬಿಡ್ಲೇನ? ಅಯ್ಯೋ ಇವನು ಬಾಯಕ್ಕ ಸಾಕ. ನಾನು 6 ತಿಂಗಳದನ್ನ ಏನು ಜೋಪಾನ ಮಾಡೀನಿ. ಈಗ ಅವ್ರ ಅತ್ತಿನ ಮಾವನ್ನ ಅವನ್ನ ಕರೆಸಿದೆ ಅಂದ್ರೆ ನನ್ನ ಕೆಲಸಕ್ಕೆ ಹೊಟ್ಟಕತ್ತಲ್ಲ, ಏನು ಮಾಡಲಿ? ಬೇಡ, ಅವ್ರು ಯಾರಿಗೆ ಫೋನ್ ಮಾಡಬೇಡ್ರಿ. ನನ್ನ ಪಾಪನ್ನ ಉಳಿಸ್ಕೊಳಕ್ಕೆ ಎಷ್ಟು ಬಡ್ದಾಡೇನೆ ಅನ್ನೋದು ನನಗೆ ಗೊತ್ತೈತಿ. ಬೇಡ, ಅವ್ರು ಯಾರನ್ನೂ ಕರಿಬೇಡ್ರಿ. ನಾನು ಎಲ್ಲದ ಅಜ್ಜಿನ ಮಾಡ್ತಾಳೆ. ನೀವೇನು ಹೆದರ್ಬೇಡ್ರಿ, ಏನಾಗಲ್ಲ ನನಗೆ. ಸಮಾಧಾನ ತಗೊಳ್ರಿ ನೀವು. ಅಲ್ಲಪ್ಪ ಯಾರ ಅತ್ತಿ? ನೀವು ಅನಾಥ ಅಂತಂದಲ್ಲ ಹೇಳ್ಕೊಂಬಂದದ್ದು ನಮ್ಮನೆಗೆ. ಅಜ್ಜಿ ನಮಗೆ ಕ್ಷಮಿಸ್ಬಿಡು ಅಜ್ಜಿ. ನಮಗೆ ತಾಯಿ ತಂದೆ ಅತ್ತಿ ಮಾವ ಅಜ್ಜಿ ಎಲ್ಲರೂ ಅದಾರ. ಆದ್ರೆ ನಾವು ನಮ್ಮ ಪಾಪನ ಉಳಿಸ್ಕೊಳ್ಳೋ ಸಲುವಾಗಿ ನಿನ್ನ ಹಂತೆಗೆ ಅನಾಥರು ಅಂತ ಹೇಳಿದ್ವಿ ಅಜ್ಜಿ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಅಜ್ಜಿ. ಇಂಥ ಟೈಮ್ನಾಗ ನಮಗೆ ಆಸರ ಆಗಜ್ಜಿ ನೀನು. ಇರಲಿ ಬಿಡಪ್ಪ, ನೀವೇನು ಎಲ್ಲರ ಕಳು ಮಾಡ್ಕೊಂಡು ದರೋಡೆ ಮಾಡ್ಕೊಂಡು ಬಂದು ನನಗೆ ಸುಳ್ಳು ಹೇಳಿರಿ ಅನ್ನಂಗಿಲ್ಲ ಏನಿಲ್ಲ. ಏನೋ ನಿನ್ನ ಪಾಪನ ಉಳಿಸ್ಕೊಳಕ್ಕೆ ಅಂದಿರಿ. ಇರಲಿ, ನನಗೇನು ಬೇಜಾರಿಲ್ಲ. ಸರಿ, ಒಳಗೆ ಕರ್ಕೊಂಬಾರಪ್ಪ ಈಕೆನ. ಒಂದಿಷ್ಟು ಜೀರಿಗೆ ಕಷಾಯ ಬಿಸಿನೀರು ಮಾಡಿಕೊಡ್ತೀನಿ, ಕುಡಿಯೋಲ್ಲಕ್ಕೆ ಸಮಾಧಾನ ಆಗ್ತೈತಿ. ಅಂದಂಗೆ ಹಾಕ್ಯಂದಂಗೆ ಯಾರಿಗೇನು ಹೇಳೋಕ್ಕೋಬೇಡಿ ಸದ್ಯ. ಹೆರಿಗೆ ಆಗಲಿ ಚಂದ ಸಸೂತ್ರ ಹೆರಿಗೆ ಆದಮೇಲೆ ಇಂಥ ಕೂಸು ಹುಟ್ಟೈತಿ ಅಂತಂದು ಅವಾಗ ಫೋನ್ ಮಾಡಿ ಹೇಳುವಂತಂತ. ಈಗ ಹೇಳಿದೆ ಅಂದ್ರೆ ಎಲ್ಲರೂ ನಾ ಮುಂದೆ ನೀ ಮುಂದೆ ಅಂದು ಬಂದು ಆಮೇಲೆ ನೀನೊಂದು ಮಾತಾಡು ನಾನೊಂದು ಮಾತಾಡಂದು ಹುಡುಗಿಗೆ ತ್ರಾಸ ಮಾಡ್ತಾರಪ್ಪ. ಅದಕ್ಕೆ ಸರಿ ಅಜ್ಜಿ, ಹಂಗಾಗಲಿ. ಯಾರು ಕೇಳಲ್ಲ ತಗೊಳ್ರಿ. ಆಮ್ಯಾಗ ನೀ ಎಲ್ಲಿ ಹೋಗೋಕ್ಕೋಗ್ಬಿಡಪ್ಪ, ಇಲ್ಲೇ ಇರು ಮಂತಲೇನ. ಎದಕ್ಕಾರ ಉಟ್ಕ ಯಾರೋ ಒಬ್ರು ಬೇಕಾಕತ್ತಲ್ಲ. ಅದಕ್ಕೆ ಮತ್ತು ಫೋನ್ ಪಾನೆ ಎಲ್ಲ ಬಂದ್ ಮಾಡ್ಕೊಂಡು ಇಟ್ಕೊಂಬಿಡು. ಈ ಸದ್ಯ ಯಾರಿಗೆ ಹಚ್ಚೋದು ಮಾಡೋಕ್ಕೆ ಹೋಗ್ಬೇಡ. ಆಮೇಲೆ ಫೋನ್ಯಾಗ ನೀನು ಬ್ಯುಸಿ ಇರೋದ, ಆಮೇಲೆ ನಾವಿಲ್ಲಿ ಒಳಗೆ ಹೋದ್ರದ ಹಂಗಾಕತಿ. ಅದಕ್ಕೆ ಆತಜ್ಜಿ, ಹಂಗಾಗಲಿ. ನಡಿವ ಸೊಕಾಸ್ ನಡಿ ಒಳಗೆ, ಜೀರಿಗೆ ಕಷಾಯ ಮಾಡಿಕೊಡ್ತಾನೆ ಕುಡಿವಂತೆ. ಇನ್ನು ಹೆರಿಗೆ ಟೈಮ್ ಹಿಡಿತೈತಾಗ, ಸದ್ಯಕ್ಕೇನು ಆಗಂಗಿಲ್ಲ. ಇನ್ನು ಅಳ್ನೋವೆಲ್ಲ ಮುಗಿದು ದೊಡ್ಡ ನೋವು ಬರ್ತಾವಲ್ಲ ಅವಾಗ ಹೆರಿಗೆ ಆಕತಿ. ಬಾ, ಏನಾಗೋದಲ್ಲ, ಹೆದರ್ಬೇಡ. ನಾನು ಅದನ್ನೇ ನೀನು ಯಾಕೆ ಹೆದರ್ತೀವಿ ಅಂತ. ಇವ ಈಗ ಹೆಂಗೆ ಸ್ವಲ್ಪ ಆರಾಮ ಅನ್ಸಕತ್ತೈತೇನ? ಸ್ವಲ್ಪ ಆರಾಮ ಅನ್ಸೈತಿ. ಏನು ಹೇಳಿರ್ತದೆ ಏನು ಆಗಲ್ಲ. ಸರಿ ಮಕ್ಕಂತ ರೀ ಅತ್ತೆ ಮಂಗಸಿ, ನೀವು ಒಂಚೂರು ಈ ಕಡೆ ಬರ್ರಿ. ಆರಾಮ ನಿದ್ದೆ ಮಾಡಲಿ ಒಂಚೂರು. ಅವ್ರು ನೀವು ಹಗಲೆಲ್ಲ ಹಿಂಗೆ ಮಾತಾಡ್ಸ್ಕೊಂತ ಕುಂದ್ರೆ ನಿದ್ದೆ ಅದೆಲ್ಲ ಏನಿಲ್ಲ. ಮತ್ತೆ ತ್ರಾಸ ಆತು ಅಂತಾರೆ ಅವರು. ನಿದ್ದೆ ಆದ್ರೆ ಒಂದು ಹಳವಾರ ಆಕೈತೆ ಮನುಷ್ಯ. ಬರ್ರಿ ನೀವು ಈ ಕಡೆ. ಆತು ಹಂಗೆ ಮಾಡ್ತಾನೆ ತಡಿ. ಏನು ಮಾಡ್ಬೇಕಾತ ಅಂತ. ಆದ್ರೆ ಈ ರೊಕ್ಕ ಬಂದ ಮೇಲೆ ಸುಖ ಆಗ್ಲಿಲ್ಲ ಬಿಡ್ಲೇ ಸುಮ್ಮಿ. ನಮಗೆ ರೊಕ್ಕ ಇಲ್ದಾಗ ಬಡವರಾಗಿದ್ದಾಗನ ಎಷ್ಟು ಖುಷಿ ಇತ್ತು ಮನ್ಯಾಗ. ಮಕ್ಕಳು ನಾವು ಹೇಳ್ದಂಗೆ ಕೇಳೋರು. ಅಮ್ಮ ಇದ್ಲು ಮನ್ಯಾಗ, ಅವನು ಬೇಯಿಸಿದ್ಲು. ಹೌದಲ್ಲ, ಇನ್ನೂ ಒಂದು ಹೊತ್ತು ಇತ್ತು ಒಂದು ಹೊತ್ತಿಲ್ಲ, ಹಿಂಗೆ ಸುಖವಾಗಿ ಜೀವನ ಮಾಡ್ಕೊಂಡು ಹೊಂಟಿದ್ವಿ. ಈ ರೊಕ್ಕ ಅನ್ನೋದು ಯಾವಾಗ ಮನೆಗೆ ಕಾಲಿಡ್ತು ಖುಷಿ ಸಂತೋಷ ನಮ್ಮ ಮನೆಯಿಂದ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ನೋಡು. ಹೌದಲ್ಲೇ? ಯಾಕೆ ಅಷ್ಟು ಮನಸ್ಸು ನೋವು ಮಾಡ್ಕೊಂತೀರಿ? ಏನು ಮಾಡೋಕ್ಕಾಗತ್ತೆ? ನಮ್ಮ ಜೀವನದಾಗ ಹಿಂಗೆ ಆಗ್ಬೇಕಂತ ದೇವ್ರು ನಮ್ಮ ಹಣೆ ಬರೋದು ಕಳ್ಸಿರ್ತಾನ ಅಂದ್ರೆ ಅದು ಹಂಗೆ ಆಕತಿ. ಯಾರ ಕಡೆದನ್ನು ತಪ್ಸೋಕ್ಕಾಗಲ್ಲ. ಅಷ್ಟೇ ಯಾಕೆ ಮನಸ್ಸು ನೋವು ಮಾಡ್ಕೊಂತೀರಿ ನೀವು? ಸಮಾಧಾನ ಮಾಡ್ಕೇರಿ. ಅಮ್ಮಗೆ ವಯಸ್ಸಾಗಿತ್ತು, ಹೋಗ್ಯಾಳ ಪಾಪ.
ಆಕೆನು ಸಣ್ಣ ವಯಸ್ಸಿಗೆ ಹೋಗ್ಯಾಳಪ್ಪ ಅನ್ನಂಗೆಲ್ಲ ಏನಿಲ್ಲ. ಇನ್ನೇನು ಅತ್ತೆಯರಿಗೆ ಹಿಂಗೆ ಆತಲ್ಲ, ಇದು ಒಂದು ಆಗಬಾರ್ದಾಗಿತ್ತು ಅಷ್ಟೆ. ಪಾಪ ಅತ್ತೆಯರು ಎಷ್ಟು ಒಳ್ಳೆಯರದ್ದು. ಹಾಂ, ದೇವ್ರು ಇಂಥ ಸ್ಥಿತಿ ತಂದುಬಿಟ್ಟು ಅವ್ರಿಗೆ ತನ್ನ ಕೆಲಸ ತಾವು ಮಾಡ್ಕೊಳಕ್ಕೆ ಆಗೋಲ್ಲ ನೋಡಿ, ಆ ಲೆಕ್ಕ ಆಗುತ್ತೆ. ಇದು ಒಂದೇ ಬೇಜಾರು, ಮತ್ತೊಂದು ಏನಿಲ್ಲ ನನಗೆ. ಹಾಂ, ಮಕ್ಕಳು ಎಲ್ಲ ಅದೋ ಬಿಡು, ಬೇಜಾರಿಲ್ಲ ಅಂತಲ್ಲ, ಆದ್ರೆ ಇದು ತೀರಾ ಭಾಳ ಬೇಜಾರು ಮಾಡಿದ ಕೆಲಸ ಅದು ನನಗೆ. ದೇವ್ರು ಹಿಂಗೆ ಅನ್ಯಾಯ ಮಾಡ್ತಾನಂತ ಅನ್ಕೊಂಡದ್ದಲ್ಲ. ಹ್ಞೂ ಸರಿ ತಗ, ಮತ್ತೇನು ಮಾಡೋಕ್ಕಾಕತಿ. ನೀ ಅಂದಂಗನ ದೇವ್ರು ಇಟ್ಟಂಗೆ ಆಕತಿ. ನಾವು ಪ್ಯಾಟಿಗಾರ ಹೋಗಿ ಬರ್ತಾನೆ ತಗ. ಬ್ಯಾಡ್ರಿ, ಇವತ್ತೆಲ್ಲಿ ಹೋಗ್ಬೇಡ್ರಿ. ಯಾಕೆ ನನಗೆ ಒಂಥರ ಮನಸ್ಸು ಸಮಾಧಾನನೇ ಇಲ್ಲ. ಏನೋ ಒಂಥರ ಗಾಬ್ರ ಆದಂಗೆ ಆಗಕತ್ತೈತಿ. ಅದಕ್ಕೆ ನೀವೆಲ್ಲಿ ಹೋಗ್ಬೇಡ್ರಿ, ಇವತ್ತೊಂದು ದಿವಸ ಮನೆಯಾಗಿರ್ರಿ. ಯಾಕೆ ಆರಾಮದೇ ಇಲ್ಲ? ಇಲ್ಲ ಅಂದ್ರೆ ಹೇಳಿ, ಮತ್ತೆ ನೀನು ದವಾಖಾನಿಗಾರ ಕರ್ಕೊಂಡು ಹೋಗಿ ಬರ್ತಾನೆ. ಏನ ನನಗಂತೂ ಒಂಥರ ಅದು ರೊಕ್ಕ ಬಂದದ್ದು ಶನಿ ಬೆನ್ನು ಹತ್ತಿ ಹಂಗೆ ಆಗ್ಬಿಟ್ಟೈತಿ. ಅವ್ರು ರೊಕ್ಕನಾರು ಯಾಕೆ ಇಸ್ಕೊಂಡೇನಪ್ಪ ಅನ್ನಂಗೆ ಆಗ್ಬಿಟ್ಟೈತಿ. ನಾವು ರೊಕ್ಕ ಇಲ್ದಂಗೆ ಇದ್ದಾಗ ಎಂಥ ಬೇಸಿತ್ತು ನಮ್ಮ ಜೀವನ ಅನ್ನಂಗೆ ಅನಿಸ್ತೈತೆ ನನಗೆ. ಒಮ್ಮೊಮ್ಮೆ ಓಸು ರೊಕ್ಕ ತಗೊಂಡು ಹೋಗಿತ್ಲಾಗ ಸುಟ್ಟು ಬಿಡ್ಲಿ ನಾವು ಅನ್ಸೋ ಅಷ್ಟು ಸಿಟ್ಟು ಬರಕತ್ತೈತೆ ನೋಡ್ಲಿ ನನಗೆ. ಬಿಡ್ತೇನ್ರಿ, ಹಂಗೆಲ್ಲ ಮಾತಾಡಬೇಡ್ರಿ. ಲಕ್ಷ್ಮಿ ಆಕಿಲ್ಲ ಅಂದ್ರೆ ಏನು ನಡೀತೈತಿ ಹೇಳು? ಬೆಳಗ್ಗೆ ಕರೆದಾಗಿದ್ದ ಹಿಡಿದು ರಾತ್ರಿ ಮಕ್ಕಳ ತನಕನೂ ರೊಕ್ಕ ಎಲ್ಲರಿಗೂ ಪ್ರತಿಯೊಂದಕ್ಕೂ ಬೇಕೇ ಬೇಕು ಅಂತ. ಲಕ್ಷ್ಮಿ, ನೀವು ಹಿಂಗೆಲ್ಲ ಅವಮಾನ ಮಾಡ್ತೀರಲ್ಲ, ಚಂದ ಕಾಣ್ತತೆ ನಿಮಗೆ. ಹಂಗೆಲ್ಲ ಮಾತಾಡಬೇಡ್ರಿಪ್ಪ ನೀವು. ಸರಿ ತಗ, ಮಾತಾಡಂಗಿಲ್ಲ. ಒಂದಿಟ್ಟು ರೌದ್ದರ ಆತು, ಹಿಟ್ಟಿಂದರ ಆತು, ಅಂಬ್ಲಿ ಮಾಡ್ಕೊಂಬ. ಅವಾಗ ಒಟ್ಟು 2 ಚಮಚನಾರ ಕುಡಿಸ್ತಾನೆ. ಆಕೆ ಹಂಗೆ ಒಲ್ ಅಂತಿರ್ತಾಳ. ನಾವಾಗೆ ಹಾಕಿದೆ ಅಂದ್ರೆ 1-2 ಊಟ ಕುಡಿತಾಳೆ. ಹೋಗಿ ಮಾಡ್ಕೊಂಬ. ಏನು ಮಾಡಬಾರ್ದು. ಹಂಗಂದ್ರೆ ಹೆಂಗೆ ಪಿಯವ? ನೀ ಮೊದ್ಲಿನ ಹಂಗೆ ಆಗ್ಬೇಕ ಬೇಡ. ಎದ್ದು ಓಡಾಡಂಗಾದ್ರೆ ನಿನ್ನ ಕೆಲಸನಾರ ನೀ ಮಾಡ್ಕೊಂಡ್ರೆ ಹೌದಲ್ಲ. ನೋಡು, ಹಿಂಗೆ ಮಕ್ಕಂದಿರ್ತೀನ, ಏನು ಚಲೋ ಕಾಣ್ತೈತವ. ಅದಕ್ಕೆ ಉಂಡು ತಿಂದು ಗಟ್ಟಿಯಾಗ. ನೀನು ಮತ್ತೆ ಅದನ್ನೆಲ್ಲ ವಿಚಾರ ಮಾಡೋಕ್ಕೆ ಹೋಗ್ಬೇಡ. ಹೆಂಗಪ್ಪ ನಂದು ಹೊರಗಡೆ ಹೋಗೋದು ಅಂತಂದು. ನಾವು ಅದ ಇಲ್ಲ ಬೇವ. ಯಾಕೆ ನಾ ಸಣ್ಣವಿದ್ದಾಗ ನೀ ಏನು ಮಾಡಿಲ್ಲ ನನ್ನ ಚಾಕ್ರಿನ? ನೀ ಏನು ಹೆದರ್ಬೇಡ, ನಾನು ಹೆಂಡ್ತಿ ಮಾಡ್ತಾಳ, ನಾ ಮಾಡ್ತೀನಿ. ಹೊಟ್ಟೆ ತುಂಬ ಉಣ್ಣು, ಗಟ್ಟಿರ ನೀನು ಆತ. ರಾಜೇ ಒಂದು ಕಪ್ ಕಾಪಿನಾರ ಚಾನಾರ ಏನಾರ ಮಾಡಿಕೊಡಲಿ. ಖಾಲಿ ಕುಂತು ತಲೆ ಅನ್ನೋದು ಚಿಟಿ ಅಂತತಿ. ಏನು ಬಿಡ, ಬೆಳಗಿದ್ದನ್ನು ಪರಿ ಓಡಾಡಕತ್ತಿದಿ. ಅಲ್ಲಿ ಒಳಗೆ ಹೋಗಿದ್ದಿ, ಟಿಜರ್ ಅಂತ ಒಂದು ಸರ್ವಿ ಕೆಡು ಬಂದಿದ್ದಿ. ಇಲ್ಲಿ ಮ್ಯಾಲೆ ಹೋದಿ, ಹಳೆ ಅರ್ಬಿ ಗಂಟೆಲ್ಲ ಕಿತ್ತು ಹಾಕಿ ಬಂದಿದ್ದಿ. ಏನು ಮಾಡಾಕತ್ತಿ ನೀನು? ಆ ಕೌದಿ ಎಲ್ಲ ಹೊಲ್ಸಕ್ಕೆ ಹೋಗ್ಬೇಡ. ಅವ್ನಿಗೆ ಎತ್ತಿ ಬಡಿಯೋದಾಗಂಗಿಲ್ಲ, ಏನಿಲ್ಲ. ಆಮೇಲೆ ಕೈ ನೋಯ್ತವ, ಸೊಂಟ ನೋಯ್ತವ ಅಂತಿದ್ದಿ ನೀನು ಒಗದು ಹಾಕಿದ ಮೇಲೆ. ನಾ ಹೇಳೋದೇನು ಕೇಳಾಕತ್ತೈತೆ? ಏನು ಸುಮ್ಮನೆ ಅದೆಯಲ್ಲ, ಮಾತಾಡ್ತೀಯ ಇಲ್ಲ? ಏನ್ರಿ ನಿಮ್ದು ಊಟ 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 ನಿಮ್ಮ ಕಟ್ಟಿಗೆ ಬ್ಯಾ ಆಗಿದ್ರೆ ಇಟ್ಟತಿ ಓಡೋದು ಹೋಗತ್ ನೋಡೋದು. 12 ತುಂಡು ಹಾಕತ್ತೆ. ಏನಕ್ಕೆ ಚರ್ಮದ್ದು ಅಂತಂದು ತಡ್ಕೊಂಡೈತಿ. ಯಾಕೆ ನಿಮಗೆ ಅಷ್ಟು ತೆಲ್ ಆಗ್ತಿದ್ರೆ ಹೋಗ್ರಿ, ನೀವು ಒಂದು ಕಪ್ ಚಹಾ ಮಾಡ್ಕೊಂಡು ನನಗೆ 1 ಲೋಟ ಮಾಡ್ತಾರೆ. ಕೌದಿ ಹೊಲಿಸ್ಬಾರ್ದಂತ ನಿಮ್ಗೆ ಯಾರು ಅಂದ್ರೆ ನಾ ಕೌದಿ ಹೊಲ್ಸಕತ್ತೇನೆ ಅಂತಂದು. ಮನೆಗೆ ಹೆರಿಗೆ ಹೆಣ್ಮಗಳದಾಳ. ಆಕೆ ಸೊಸಿದ ಹೆರಿಗೆ ಆದಮೇಲೆ ಇಲ್ಲೇ ಕರ್ಕೊಂಬರ್ತೇನೆ ನಾನು. ಕೈಕಾಲು ಹಿಡ್ದಾರ ಆಗಲಿ. ಮತ್ತು ಅದಕ್ಕೆ ಬಟ್ಟೆ ಬರೀ ಏನು ಬೇಡೇನ, ನಾಳೆ ಕೂಸಿಗೆ ಹಾಸಕ್ಕೆ ಹೊತ್ಸಕ್ಕೆ ಸಣ್ಣ ಕೌದಿ ಬೇಕಕ್ಕವು. ಅದಕ್ಕೆ ಎಲ್ಲ ಕಾಟನ್ ಅರ್ಬಿ, ನಿಮ್ಮ ಲುಂಗಿ ಪಂಜಿ ಅವು ಇವು ಎಲ್ಲ ತೆಗೆದು ತೊಳೆದು ಬಿಸಿಲಿಗೆ ಒಣಗಿಸಿ ತೆಗೆದಿಡೋಣ ಅಂತ ಕೇಳಾಕತ್ತೀನಿ. ಒಟ್ಟ ಚಲೋ ಮಾಡಿಬಿಟ್ರಿ. ಏನು ಕೇಳಂಗಿಲ್ಲ ಹೊಳೆಯಂಗಿಲ್ಲ ಮುಂದಿಂದ ಹೆಂಗೆ ಏನು ಅಂತಂದು ಮಾಡೋರಿಗೆ ಸುಮ್ಮನೆ ಇರಂಗಿಲ್ಲ. ಏನು ನಾನು ಚಾ ಮಾಡ್ಬೇಕಾ? ಯಾಕೆ ನೀವು ಚಾ ಮಾಡಿದ್ರೆ ಮರ್ಯಾದೆ ಕಮ್ಮಿ ಆಕತ್ತೇನೆ? ಹೋಗ್ರಿ, ಯಾಕೆ ನೀವು ಕುಡಿಯಂಗಿಲ್ಲ ನಾ ಮಾಡಿದ್ರೆ? ಇವತ್ತು ಒಂದು ದಿವಸ ಮಾಡೋಗ್ರಿ, ಏನಾಗೋದಲ್ಲ. ಸರಿ ಬಿಡಪ್ಪ, ಮಾಡ್ತೇನೆ. ಮಗ ಹುಟ್ಟಿದಾಗ ಕಸ ಹೊಡ್ಯಕ್ಕೆ ಮುಸ್ರಿ ತಿಕ್ಕಕ್ಕೆ ಹಚ್ಚಿಸಿದೆ. ಈಗ ಮೊಮ್ಮಕ್ಕಳು ಊಟಕತ್ತೇವು, ಈಗ ಚಹಾ ಮಾಡಕ್ಕೆ ಹಚ್ಚಿದೆ. ಏನು ಚಾನ ಮಾಡಿಸ್ತೀಯೋ, ಇನ್ಮೇಲೆ ನನ್ನ ಕೈಯಾಗ ಅಡುಗೆ ಮಾಡಿಸ್ತೀಯೋ ಪರಮಾತ್ಮಗ ಗೊತ್ತು. ಅಯ್ಯೇ, ದೊಡ್ಡದಾತು ನೋಡಪ್ಪ ನಿಮ್ದು. ಏನು ಒಂದು ವಾಟ ಚಹಾ ಮಾಡೋದ್ರಾಗನ ಏನು ಮೀಸ್ ಮಣ್ಣಾಕವನ ಅನ್ನಂಗೆ ಮಾಡ್ತೀವಿ. ಬೇಡ, ಇಲ್ಲೇ ಕೂತ್ಕ, ನಾನೇ ಮಾಡ್ಕೊಂಬಂದು ಕೊಡ್ತೇನೆ. ನೀವು ಒಂದು ಕಪ್ ಚಹಾ ಮಾಡೋದು ಬೇಡ, 16 ಮಾತಾಡೋದು ಬೇಡ. ಯಾರ್ದ ಫೋನ್ ಬರಾಕತೈತಿ ನೋಡ್ರಿ, ಅದನ್ನಾರ ಎತ್ತಿ ಮಾತಾಡ್ರಿ. ಏನು ಅದಕ್ಕೆ 16 ಮಾತಾಡ್ತೀರ ನೋಡು. ಯಾರ್ದ ಏನೋ ಇದು ನಂಬರ್ ಸೇವ್ ಇಲ್ಲ, ಏನಿಲ್ಲ. ಹಲೋ, ಹಲೋ ಹೇಳ್ರಿ. ನಾವು ಈ ಕಡೆಯಿಂದ ಸ್ಟೈಲ್ ರಾಜ ಮಾತಾಡಕತ್ತಿರೋದು. ನೀವ್ಯಾರು? ಹಲೋ ಅಪ್ಪ, ನಾನಪ್ಪ. ಹಲೋ ಹಲೋ ಮಾತಾಡ್ರಿ. ಮಾತಾಡಂಗಿಲ್ಲ ಅಂದ್ರೆ ಎದಕ್ಕೆ ಫೋನ್ ಹಚ್ಬೇಕು? ನಿಮ್ಮ ಖಾಲಿ ಪಿಲಿ ಆರಾಮ್ ಕುಂತಿರ್ತೀರನ, ಹಂಗೆ ಫೋನ್ ಹಚ್ಬಿಡ್ತೀರಿ ಇದ್ದು ಬದ್ರ ತಲೆ ತಿನ್ನಾಕ.
ಭಾರಿ ಬಿಡು ನಿಮ್ದು ದೊಡ್ಡ ಮಿನಿಸ್ಟ್ರಿಗಿರಿ ಅಲ್ಲ. ಹ್ಞೂ, ಬಿಜ್ಜಿ ಅಂದ್ರೆ ಬಿಜ್ಜಿ ಇರ್ತಿದ್ದ ಮನುಷ್ಯ ನೀನು, ಪಾಪ ಅವ್ರಿಗೆ ಅಂತಿದ್ದಿ. ಮೊದ್ಲು ನೋಡೋದನ್ನ ಯಾರ್ದು ಅಂತಂದ್ರೆ ಛೇ ಇದ್ರ ಯಾರ ಫೋನ್ ಹಚ್ಚಿದಾಗನ ಬ್ಯಾಟ್ರಿ ಖಾಲಿ ಆಗತ್ತಿದ್ರದ್ದು ನೋಡು, ಸ್ವಿಚ್ ಆಫ್ ಆಗೈತಿ. ಇಂಥ ಫೋನ್ ಹಿಡ್ಕೊಂಡು ಮಾತಾಡೋ ಯಾರು ಅವ್ರು ಕೇಳೋ ಅಂತ ಅಂತೀನಿ ನೀನು. ಚಾರ್ಜಿಗೆ ಹಾಕಕ್ಕೆ ಬರಲ್ಲ ಇದನ್ನ? ಹಾಂ, ನಾನು ಚಾರ್ಜಿಗೆ ಹಾಕ್ಬೇಕಾ? 3 ಹೊತ್ತು ಸಣ್ಣ ಹುಡ್ರು ಆಡ್ದಂಗೆ ಅದ್ರಾಗ ಗೇಮ್ ಮಾಡ್ಕೊಂತ ಕುಂತಿರ್ತೀರಿ. ನಿಮಗೆ ಚಾರ್ಜಿಗೆ ಹಾಕ್ಬೇಕು ಅನ್ನೋದು ಗೊತ್ತಾಗಂಗಲ್ಲ. ಉಲ್ಟಾ ನಾನೇ ಬೈರಿ. ಹಾಂ, ಹೊದ್ದು ಬಿಡ ನೀನು ಗಂಡ್ಮಗ. ಹೋಲ್ ಬಿಡು, ಬರೀ ನಾನು ಬೈಯಕ್ಕೆ ಒಂದು ಏನಾರ ಕಾರಣ ಹುಡುಕ್ತಿರ್ತೀನಿ ನೀನು. ಬೇಕಾದವ್ ಮತ್ತೆ ಹಸ್ತಾನಾಳ ಯಾರದಾರ ಏನ. ಹಾಂ ತಗ, ಫೋನ್ ಚಾರ್ಜಿಗೆ ಹಾಕಿದನ ಈಗ. ಹೌದು, ಮನೆ ಮಗ ಬಂದದ್ನಲ್ಲ, ಎಷ್ಟು ರೊಕ್ಕ ಕೊಟ್ಟ? ಹಾಂ, ಏನು ಹೇಳೇ ಇಲ್ಲ ನಿದ್ರಿಗೆ? ಅಯ್ಯೋ, ಗೊತ್ತಲ್ಲ ನಿನಗೆ, ಲಕ್ಷ ಗಂಟ್ಲೆ ರೊಕ್ಕ ಕೊಟ್ಟ. ಹಾಂ, ಹಂಡೆದಾಗ ತುಂಬಿ ನೆಲ್ದಾಗ ಹೋಗ್ದಾನಲ್ಲಿ ಮತ್ತೆ ಯಾವಾಗ ದಿಲ್ದಾಗ ತಕ್ಕಂಗೆ ಖರ್ಚು ಮಾಡಕ್ಕೆ ಬರ್ತೈತೆ ಅಂದೆ. ಕೇಳೋದು ನೋಡು, ಸ್ವಲ್ಪ ನಾಚಿಕೆ ಆಗಂಗಿಲ್ಲ ನಿಮಗೆ? ಹಾಂ, ಏನೋ ಅವ್ನು ಹೆಂಡತಿ ನೋಡೋಣ ಅಂತ ನಾನು ಹೋಗೇನಿ, ರೊಕ್ಕ ಇಷ್ಟು ಕೊಟ್ಟ ಅಂತ ಏನು ತೆಗೆದು ಇಟ್ಕೊಂಡು ನಾನಾರು ಬೆಳ್ಳಿ ಬಂಗಾರ ಮಾಡ್ಸ್ಕೊಳೋದು ಆಟ ಆಗಕ್ಕೆ ಕೇಟತಿ. ಹಾಂ, ಇದೇ ಕೆಲಸ ಅವಾಗ ಮಾಡಿದ್ದೆ ಅಂದ್ರೆ ನಾನು ಇಟಕ್ಕೆ ಮೈ ತುಂಬ ಬಂಗಾರ ಹಾಕ್ಯಂತಿದ್ದೆ. ಹೋಗ್ಲಿ ಬಿಡ್ಲಿ, ನೀನ ಬಂಗಾರ, ನಿನಗೆ ಯಾಕೆ ಬೇಕು ಬಂಗಾರ? ಹೌದಲ್ಲ? ಹಾಂ, ಹಿಂಗೆ ಮಾತಾಡೇ ಮಳ್ಳು ಮಾಡಿರೋ ನೀವು ನೋಡು, ಸೀರೆ ಹಗ್ಗದಂತ ಸರ ಹಾಕ್ಯಂದಿರಿ. ಹೆಂಡತಿಗೆ ತಡಿ ಒಂದು ತಾಳಿ ಸರ ಮಾಡಿಸ್ಕೊಡೋಣ ಅನ್ನೋದು. ಹಾಂ, ಇದು ಒಂದು ಹಾಕ್ಯಂದನಿ, ಇದ್ರ ಮೇಲೆ ಮುಗಿದು ಹೋತೆಲ್ಲ. ಹ್ಞೂ ಬಂಗಾರದಂತ ತಿಳಿದೇನಿಲ್ಲ ಇದನ್ನ. ನಾನು ಹಂಗೆ ನಮ್ದು ಇದು ಕಮ್ಮಿ ಆಗ್ಬಾರ್ದು ಪ್ರೆಸ್ಟೇಜ್ ಅಂದು ಬೆಳ್ಳಿದ್ಕೆ ಬಂಗಾರ ನೀರು ಕುಡಿ ಸೆಕೆಣಾಕತ್ತೇನೆ. ಅಯ್ಯೋ, ಬಂಗಾರದಾಗಿದ್ರೆ ಇಷ್ಟು ದಿವ್ಸ ನನ್ನ ಕೈಯಾಗ ಇರ್ತದಂತ ಮಾಡಿ ಇದು ಯಾವಾಗೋ ಮಾರಿಬಿಡ್ತಿದ್ದೆ. ಮೀನಾಕ್ಷಿ, ನೀನೇ ಹಿಂಗೆ ಹತ್ಕಂತ ನಿಂತ್ರೆ ಹಂಗೆ ಹೇಳು. ಹಾಂ, ನಾ ಆರಾಮ ಅದನ್ನಲ್ಲಿ, ಏನಾಗೈತಿ? ಒಂಚೂರು ಕೈಗೆ ಕಾಲಿಗೆ ಏಟು ಬಿದ್ದೈತಿ. ದಾರ್ಯಾಗ ಓಡಾಡ್ತೇವೆ ಅಂದಾಗ ಯಾವ ಆಕ್ಸಿಡೆಂಟ್ ಆಗೋದು ಕಾಮನ್. ಹಾಂ, ನೀನು ಹಿಂಗೆ ಹೇಳೋದಲ್ದ ಊಗನ ಹತ್ಕಂತ ನಿಂತಾಳ, ಸಮಾಧಾನ ಮಾಡಕ್ಕೆ ಬರಲ್ಲನ ನಿಮ್ಮ? ಅಲ್ರಿ, ನೀವು ಯಾವಾಗಲೂ ಕೇರ್ಫುಲ್ಲಾಗೇ ಇರ್ತಿದ್ರಿ, ಅದರ ಬೇರೆ ಪ್ರತಿ ಸಲ ಡ್ರೈವರ್ನ ಕರ್ಕೊಂಡು ಹೋಗ್ತಿದ್ರಿ. ಈ ಸಲ ಯಾಕೆ ಒಬ್ಬರ ಹೋಗಿದ್ರಿ ನೀವೇ ಗಾಡಿ ತೊಗೊಂಡು? ಡ್ರೈವರ್ ಎಲ್ಲಿ ಹೋಗಿದ್ದ? ಡ್ರೈವರ್ ರಜದ ಮೇಲೆ ಇದ್ಮೇಲೆ, ಇಲ್ಲಾಂದ್ರೆ ಡ್ರೈವರ್ನ ಕರ್ಕೊಂಡು ಹೋಗಿದ್ದು ನಾನು. ಇಲ್ಲ ಬಿಟ್ಟು ಹೋಗಿದ್ದು ನಾನು. ಅದ್ರ ಬೇರೆ ಅವನು ಮೊದಲೇ ಕೇಳಿದ್ದೆ, ರಜೆ ಬೇಕು ಸರ್ ನನಗೆ ಅಂತಂದು. ತಗೊಳಪ್ಪ ಅಂತ ಹೇಳಿದ್ದೆ. ನನಗೇನು ಗೊತ್ತಿತ್ತು ಹಿಂಗೆ ಆಕತಿ ಅನ್ನೋದು. ಅಲ್ಲಪ್ಪ, ಕಾರ್ನ ಕುಂತಾರ್ನಾಗೆ ಹೆಂಗೆ ಬಂದು ಹೊಡೆದ್ರು? ಕಾರಿಗೆ ನೋಡಿದ್ರೆ ಏನೂ ಆಗಿಲ್ಲ. ಹಾಂ, ನಿನ್ಗೊಬ್ಬನಿಗೆ ಯಾಕೆ ಏಟಾಗ್ತದೆ? ನನಗೆ ಅನಿಸ್ತತಿ ಯಾರ ಬೇಕಂತ ಮಾಡ್ಯಾರ ಅನ್ನಿಸ್ತದೆ ನೋಡಪ್ಪ. ಹೌದ್ರಿ ಎತ್ತೀರ, ನೀವು ಅಂದಮೇಲೆ ನನಗೂ ಹಂಗೆ ಅನ್ಸಕತ್ತೈತಿ. ಕಾರ್ ಬಿಟ್ಟು ಕೆಳಗಿಳಿಯೋವರೆಗೆ ಕಾದು ಕಂದಿದ್ದು ಬಂದು ಹೊಡೆದಾರ ಅಂದ್ರೆ ಹಾಂ, ಬೇಕಂತನ ಮಾಡ್ಯಾರ ಅವರು. ಎರಡು ಕೈ ಒಂದೇ ಸೇಮ, ಕೈ ಕಾಲು ಕೂಡ ಏಟಾಗ್ಯವು. ಒತ್ತಟ್ಟಿದ್ದಾಗ ಹೊಡ್ಕೊಂಡು ಹೋಗ್ಯಾರ ಅವರು. ಬೇಕಂತನ ಮಾಡ್ಯಾರ ರೀ. ಇದನ್ನ ಹೆಂಗಾರ ಮಾಡಿ ಪತ್ತೆ ಹಚ್ಚಿಸ್ರಿ ಯಾರು ಮಾಡ್ಯಾರ ಅನ್ನೋದು. ಮೀನಾಕ್ಷಿ, ಸ್ವಲ್ಪ ಸಮಾಧಾನ ಆಗಿರ್ರಿ. ಮೊದ್ಲು ಅವ್ನು ಆರಾಮಾಗಲಿ, ಆಮೇಲೆ ಪತ್ತೆ ಹಚ್ಚನಂತ. ಈಗೇನೋ ದೊಡ್ಡದೇನು ಆಗಿಲ್ಲಲ್ಲ, ಇಷ್ಟಕ್ಕೆ ದೇವ್ರು ದೊಡ್ಡವ ನಮ್ಮ ಮೇಲೆ ಅದನ ಅಂತ ತಿಳ್ಕೊಂಡು ಸಮಾಧಾನ ಆಗಿರ್ರಿ, ಏನು ಆಗಂಗಿಲ್ಲ. ಹಾಂ, ನೀವು ಅರ್ಬಾಟ್ ಮಾಡೋದು ಕರ್ತ ಇನ್ನೊಟ್ಟು ಟೆನ್ಷನ್ ಆಗತ್ತೆ ನೋಡು ಅವನಿಗೆ. ಅಲ್ರಿ, ಏನು ಕೆನಾರ ಆಗಿದ್ರೆ ಗತಿ ಏನು? ಇರೋದು ಒಬ್ಬ ಮಗ, ನಮಗೇನು 10 ಮಂದಿ ಮಕ್ಕಳಿಲ್ಲ. ಅಲ್ಲ, ಮಕ್ಳು 10 ಮಂದಿ ಇದ್ರೇನು, ಒಬ್ಬನೇ ಇದ್ರೇನು, ಮಕ್ಕಳು ಹೌದಲ್ಲ? ಹಾಂ, ಏನು ಅಂಥದ್ದೇನು ದೊಡ್ಡ ಅನಾಹುತ ಏನಾಗಿಲ್ಲ. ಏನೋ ಇಟ್ರ ಮೇಲೆ ಮುಗ್ದೈತಲ್ಲ, ಬಂದದ್ದು ಗಂಡಾಂತರ ಪಾರ ಆತಂತ ತಿಳ್ಕೊರಿ. ವಿನಯ್, ಕಾಳಜಿ ತಗೊಂಡು ಲಕ್ಷ್ಯದಲ್ಲ. ಒಂದು ಸ್ವಲ್ಪ ಡಾಕ್ಟ್ರ್ ಹೇಳ್ದಂಗೆ ಎಲ್ಲ ಮೆಡಿಸಿನ್ ಆರಾಮ್ ಮಾಡು. ಆಫೀಸಿಂದ ಒಟ್ಟು ವಿಚಾರ ಮಾಡಕ್ಕೆ ಹೋಗ್ಬೇಡ ನೀನು. ಹಾಂ, ತಗೊಳಪ್ಪ, ಆರಾಮಕ್ಕನಿ. ಎಲ್ಲ ಅವ್ರು ಹೇಳ್ದಂಗೆ ಗುಳಿಗೆ ಅವೆಲ್ಲ ತೊಗೊತಾನೆ, ಏನು ಚಿಂತೆ ಮಾಡಬೇಡ. ಆದ್ರೂ ಮತ್ತೆ ನಿನಗೆ ಕಷ್ಟ ಕೊಟ್ಟಂಗೆ ಆತು ನೋಡಪ್ಪ. ನಾನು ಎಲ್ಲ ಬಿಡಿಸಿದ್ದೆ, ಬಿಡು ಮನ್ಯಾಗಿರ್ಲಪ್ಪ ಆರಾಮ ಅಂತಂದು. ಮತ್ತು ನಿನಗೆ ಹೋಗೋದು ಬಂತು ನೋಡಪ್ಪ ಇದು. ಅಂದಂಗೆ ಮಾವರ ಏನಂದಾರ್ರಿ ಡಾಕ್ಟ್ರ್? ಏನರ ಭಾಳ ಹೊಡೆದು ಬಿದ್ದೈತಿ ಅಂದಾರೇನ್ರಿ? ಇಲ್ಲ ಅಂತ ಏನು ದೊಡ್ಡ ಇಂಜುರಿ ಏನಿಲ್ಲ. ಅವರು ಪ್ಲಾಸ್ಟರ್ನ ದಬಾಸಿ ಹಾಕಿಬಿಟ್ಟಾರ ಅಷ್ಟೇ. ಏನು ಹೆದರ್ಬೇಡವ, ಏನಾಗಿಲ್ಲ. ನಿನ್ನ ಗಂಡ ಕೈ ಕಾಲು ಎಲ್ಲ ಆರಾಮದವು. ಸ್ವಲ್ಪ ಏಟ್ ಆಗೈತೆ ಮತ್ತು. ಹಾಂ, ಹೌದಲ್ಲ ಮಾವರ, ನಾ ಹಿಂಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳಿಬೇಡ್ರಿ. ನಾವು ಮೊನ್ನೆ ಮ್ಯಾನೇಜರ್ನ ಕರೆಸಿ ಮಾತಾಡಿದ್ವಲ್ಲ, ಅವ್ರ ಮೇಲೆ ಒಂದು ಕಣ್ಣು ಇಡ್ಬೇಕು ನೋಡ್ರಿ. ಯಾಕಂದ್ರೆ ಹಿಂಗೆ ಏನರ ಮನೆಗೆ ತೊಂದರೆ ಆತಂದ್ರೆ ಅವ್ರ ಕಡೆ ಲಕ್ಷ್ಯ ಕಮ್ಮಿ ಆಕತ್ತೆ ನಮಗೆ. ಮನೆ ಮೇಲೆ ಜಾಸ್ತಿ ಲಕ್ಷ್ಯ ಇರ್ತೈತಲ್ಲ, ಅವ್ರು ಫ್ರೀ ಆಗಿಬಿಡ್ತಾರೆ. ಅದಕ್ಕೇನಾರ ಹಿಂಗೆ ಮಾಡ್ಸ್ಯಾರ ಏನೋ ಅಂತ ನನಗೆ ಅನುಮಾನ. ಹೌದವ, ಒಂದಿವ್ಸ ರೊಕ್ಕ ಹೋದ್ರೊಕ್ಕದು ಹಾಳಾಗತ್ಲಾಗ ಏನಕ್ಕೇನಾರ ಮಾಡಿಟ್ಟಿದ್ರೆ ಗತಿ ಏನಿತ್ತು ಹುಡುಗಂದು? ಅವ್ನು ಬಿಡಿಸಿ ಬೇರೆದೊಂದು ಕೆಲಸಕ್ಕೆ ಇಟ್ಕೊಳಕ್ಕೆ ಬರ್ತಿತ್ತು. ಅವ್ನಿಗೆ ಕರೆದು ವಾರ್ನಿಂಗ್ ಮಾಡೋದು ಯಾಕೆ? ನೋವು ಅನುಭವಿಸೋದು ಯಾಕೆ? ಹ್ಞೂನವ, ನನಗೂ ಒಂದು ಸ್ವಲ್ಪ ವಿಚಾರ ಮಾಡಿದ್ರೆ ಹಂಗೆ ಅನಿಸ್ತೈತಿ. ನೋಡೋಣ, ಒಂದು ಕಣ್ಣು ಇಡೋಣ ಅವನ ಮೇಲೆ. ಏನು ಮಾಡ್ತಾನೆ ಗೊತ್ತಾಕತ್ತಲ್ಲ. ಈ ಮಂತಿ ಕೊನೆಗೆ ಲೆಕ್ಕ ತೋರಿಸ್ತೀನಿ ಅಂತಾನ. ನೋಡೋಣ.